ಈ ನಡುವೆ ಬೆಂಗಳೂರಿನಲ್ಲಿ ಇವತ್ತು ಕೂಡ ಆಪರೇಷನ್ ಫುಟ್ಪಾತ್ ಅಂದರೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಇವತ್ತು ಕೂಡ ಮುಂದುವರೆದಿದೆ. ಲಾಲ್ಬಾಗ್, ಸಿದ್ದಾಪುರ, ಲಕ್ಕಸಂದ್ರ ಈ ಭಾಗದಲ್ಲಿ ಒತ್ತುವರಿ ಮಾಡಿಕೊಂಡಿದ್ದನ್ನು ತೆರವು ಮಾಡಿದ್ದಾರೆ. ಫುಟ್ಪಾತ್ ಮೇಲೆ ಇದ್ದ ಅಂಗಡಿಗಳನ್ನು ತೆರವು ಮಾಡಿದ್ದಾರೆ GBA ಮುಖಾಂತರ. ಆದರೆ ವ್ಯಾಪಾರಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. GBA ಅಧಿಕಾರಿಗಳ ಜೊತೆ ವ್ಯಾಪಾರಸ್ಥರು ವಾಗ್ವಾದವನ್ನು ಮಾಡಿದ್ದಾರೆ. ಅಂದರೆ ಯಾಕೆ ತೆರವು ಮಾಡಿಸ್ತಾ ಇದ್ದೀರಾ, ನಮಗೆ ಮೊದಲೇ ಯಾಕೆ ಇಂಟಿಮೇಷನ್ ಕೊಟ್ಟಿಲ್ಲ, ಸ್ವಲ್ಪ ಟೈಮ್ ಕೊಡಬೇಕಾಗಿತ್ತು, ಬಡವರು ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಾ. ಇದು ಪ್ರತಿನಿತ್ಯ ಈ ಕೃಷ್ಣ ಬೈರೇಗೌಡರು ಹೇಳಿದ್ದು ಅದೇನೆ. ಬೆಂಗಳೂರನ್ನ ಸ್ವಚ್ಛಗೊಳಿಸಬೇಕು ಅಂದರೆ ಕೆಲವು ಕಠಿಣ ನಿರ್ಧಾರಗಳನ್ನ ಕೈಗೊಳ್ಳಲೇಬೇಕಾಗತ್ತೆ ಅಂತ ಅರ್ಥ ಆಗುತ್ತೆ. ಇವಾಗ ಕಷ್ಟ ನೋವು ಎಲ್ಲ ಏನು ಅಂತ ಅಂದ್ಬಿಟ್ಟು ಪಾಪ ಹೂವು, ಹಣ್ಣು, ತರಕಾರಿ ಇದನ್ನೆಲ್ಲ ಪಾಪ ಏನೋ ಇಟ್ಕೊಂಡು ಮಾರಾಟ ಮಾಡ್ತಿರ್ತಾರೆ, ಅದಕ್ಕೆಲ್ಲ ಅವಕಾಶ ಕೊಡ್ತಾ ಇಲ್ಲ. ಸೊ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ 7 ದಿನ ಆಯಿತು. ಕಾರ್ಯಾಚರಣೆ ಆರಂಭ ಆಗಿ 430 ಕಿಲೋಮೀಟರ್ ಉದ್ದದ ಫುಟ್ಪಾತ್ ಒತ್ತುವರಿಯನ್ನು ಈಗಾಗಲೇ ತೆರವು ಮಾಡಿದ್ದಾರೆ. 5 ವಲಯಗಳಲ್ಲೂ ಕೂಡ ಮುಂದುವರೆದಿದೆ ತೆರವು ಕಾರ್ಯ. ಜುಲೈ 1ರಿಂದ ಆರಂಭ ಆಗಿದೆ ಫುಟ್ಪಾತ್ ತೆರವು ಕಾರ್ಯ. ಪಶ್ಚಿಮ ವಲಯದಲ್ಲಿ ಇಲ್ಲಿ ತನಕ ಅತಿ ಹೆಚ್ಚು 115 ಕಿಲೋಮೀಟರ್ ತೆರವನ್ನು ಮಾಡಲಾಗಿದೆ. ಅಂದರೆ GBA ಪಶ್ಚಿಮ ವಲಯ ಏನು ಬರುತ್ತೆ ಅಲ್ಲಿ 115 ಕಿಲೋಮೀಟರ್. ಇಂಥ ಅನ್ಯಾಯಗಳು ಮಾಡಬಾರ್ದು. 30 ರೂಪಾಯಿ ಕೊಡ್ತೀವಿ ಸರ್, ಒಳಗಡೆ 100 ರೂಪಾಯಿ ಊಟ ಯಾರು ತಿಂತಾರೆ ಹೇಳಿ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಂದುವರಿದಿರುವಂಥದ್ದು. ಬೆಂಗಳೂರಿನ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ರಸ್ತೆಯಲ್ಲಿ ಈಗಾಗಲೇ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಫುಟ್ಪಾತ್ ಮೇಲೆ ಯಾರು ಈ ಒಂದು ಅಂಗಡಿಗಳನ್ನು ಇಟ್ಕೊಂಡು, ಹೋಟೆಲ್ಗಳನ್ನು ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ರು ಅಂಥವ್ರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಿದೆ. ಗಮನಿಸ್ತಾ ಹೋಗ್ತಾ ಇದ್ದೀರಾ, ಇಲ್ಲಿ ಫುಟ್ಪಾತ್ ಮೇಲೆ ಇದ್ದಂಥ ಅಂಗಡಿಗಳನ್ನು ತೆರವು ಮಾಡಿಸಿ ಅದನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಆಗ್ತಾ ಇರುವಂಥದ್ದು. ಈಗಾಗಲೇ ಇಂಟಿಮೇಷನನ್ನು ಕೂಡ ಮಾಡಲಾಗಿತ್ತು, ಆದರೆ ತೆರವು ಮಾಡುವಂಥ ಕೆಲಸ ಆಗಿರಲಿಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ರಸ್ತೆ ಬದಿಯಲ್ಲಿ ಪೆಟ್ಟಿಗೆಗಳನ್ನು ಇಟ್ಕೊಂಡು, ಹೋಟೆಲ್ಗಳನ್ನು ಇಟ್ಕೊಂಡು ಇನ್ನಿತರ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿದ್ರು. ಈ ಫುಟ್ಪಾತ್ ಮೇಲೆ ಓಡಾಡಲಿಕ್ಕೆ ತೀರಾ ಸಮಸ್ಯೆ ಆಗ್ತಾಯಿತ್ತು. ಗಮನಿಸ್ತಾ ಹೋಗ್ತಾ ಇದ್ದೀರಾ, ಇಲ್ಲಿ ವ್ಯಾಪಾರಸ್ಥರಿಗೆ ಈಗಾಗಲೇ ತೆರವು ಮಾಡಿರಿ ಅಂತಲೂ ಕೂಡ ತಿಳಿಸಿದ್ರು, ಆದರೆ ತೆರವು ಮಾಡುವಂಥ ಕೆಲಸ ಆಗಿರಲಿಲ್ಲ. ಆ ಕಾರಣಕ್ಕೋಸ್ಕರ ಅದೆಲ್ಲವನ್ನು ಕೂಡ ತೆರವು ಮಾಡುವಂಥದ್ದು. JCB ಮುಖಾಂತರ JCBಯನ್ನು ತಂದು ತೆರವು ಮಾಡುವುದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಆಗ್ತಾ ಇರ್ತಕ್ಕಂತಹ ಚಟುವಟಿಕೆಗಳನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಏನಿಲ್ಲಿ ಅಂಗಡಿಗಳನ್ನು ಇಟ್ಕೊಂಡಿದ್ರು ಅವುಗಳನ್ನು ತೆರವು ಮಾಡುವಂಥದ್ದು, ಪೌರ ಕಾರ್ಮಿಕರ ಜೊತೆಗೆ ಎಲ್ಲವನ್ನು ಕೂಡ ಎತ್ತಂಗಡಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಇಲ್ಲಿ ವ್ಯಾಪಾರಸ್ಥರಿದ್ದಾರೆ, ವ್ಯಾಪಾರಸ್ಥರು ಭಾರಿ ವಿರೋಧವನ್ನು ಮಾಡ್ತಾ ಇರುವಂಥದ್ದು. ಅವ್ರನ್ನೇ ಮಾತನಾಡಿಸೋಂಥ ಕೆಲಸ ಮಾಡ್ತೀವಿ. ಇವರೆಲ್ಲರೂ ಕೂಡ ಇಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು. ಇವರು ತುಂಬ ವಿರೋಧ ಮಾಡ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಇಲ್ಲಿ ಇಂಟಿಮೇಷನ್ ಕೊಟ್ಟಿದ್ರೆ ಮೊದಲೇ ಏನಾದರೂ? ಇಲ್ಲ ಸರ್, ಏನು ಕೊಟ್ಟಿಲ್ಲ ಸರ್. ಏಕಾಏಕಿ ಬಂದು ತೆಗಿತಾ ಇದ್ದಾರೆ ಸರ್, ಏನು ಕೊಟ್ಟಿಲ್ಲ. ನಾವು ಇರಿ ಅಂದ್ರೂ ಬಿಡ್ತಾ ಇಲ್ಲ, ಊಟದೆಲ್ಲ ಚೆಲ್ಬಿಟ್ಟು ಎಲ್ಲ ಎತ್ತಿ ಎಲ್ಲ ಇದು ಮಾಡ್ಕೊಂಡ್ಬಿಟ್ರಿ ಸರ್. ಅಲ್ಲ, ಈಗ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಬಾರ್ದು ಎನ್ನುವಂಥದ್ದು ಅವರ ಒಂದು ಉದ್ದೇಶ. ಎಲ್ಲ ಲೈಸೆನ್ಸ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಹೋದಾಗೆಲ್ಲ ಲೈಸೆನ್ಸ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಒಂದೊಂದು ಸರಿಗೆ ಬಂದ್ಬಿಟ್ಟು ಈ ಥರ ಹೇಳ್ತಾರೆ. ಒಂದ್ಸರಿ ಬಂದರು ನೀವೆಲ್ಲ ಟೇಬಲ್ ಮೇಲೆ ಇಟ್ಕೊಂಡು ಮಾಡಿ ಅಂತಂದ್ರು. ಇವಾಗ ಟೇಬಲ್ ಇಟ್ಕೊಂಡಿದ್ದೀವಿ, ಟೇಬಲ್ ಇಟ್ಕೊಂಡಂಗೆಲ್ಲ ಗಾಡಿ ಇಟ್ಕೊಂಡು ಮಾಡಿ ಅಂತಿದ್ದಾರೆ. ಒಂದೊಂದು ಸರಿ ಒಂದೊಂದು ರೂಲ್ಸ್ ಮಾಡ್ತಾ ಇದ್ದಾರೆ ಸರ್. ಆದರೆ ನಮ್ಗೆ ಬರೋಕ್ಕೆ ಮುಂಚೆ ಏನು. ಹೌದು ಸರ್, ನಿಜವಾಗ್ಲೂ ನಮ್ಗೆ ಎಷ್ಟು ತುಂಬ ಪ್ರಾಬ್ಲಮ್ ಆಗ್ತದೆ ಸರ್. ನಮ್ಮ ಮನೇಲಿ ನೋಡಿ ಸರ್ ID ಕಾರ್ಡ್ ಏನಕ್ಕೆ ಸರ್ ಕೊಡಬೇಕಾಗಿತ್ತು ನಮಗೆ? ಈ ಥರ ಮಾಡಂಗಿದ್ರೆ ಏನಕ್ಕೆ ಕೊಡ್ಬೇಕು ನಮಗೆ? ನಾವು ನೋಡಿ ಹಾಸ್ಪಿಟ್ಲ್ಗಳಲ್ಲೆಲ್ಲ ಅಡ್ಮಿಟ್ ಮಾಡಿ ಕರ್ಕೊಂಡು ಬಂದು ಶುಗರ್ ಪೇಷೆಂಟು, ಹಾರ್ಟ್ ಪೇಷೆಂಟ್ ಎಲ್ಲ ಪೇಷೆಂಟ್ ಇದ್ದಾರೆ ಸರ್. ಚಿಕ್ಕ ಮಕ್ಕಳಿದ್ದಾರೆ, ನಾವೆಲ್ಲಿ ಓದ್ಸೋಣ? ಇದ್ರ ದುಡ್ದ್ರೆ ನಮ್ಗೆ ಊಟ. ಏನು ವ್ಯಾಪಾರ ಮಾಡ್ತಾ ಇದ್ರಮ್ಮ? ಸ್ವಾಮಿ, ನಾನು ಚಿಕ್ಕ ಪುಟ್ಟ 1 ರೂಪಾಯಿ ಮಕ್ಕಳು ತಿನ್ನೋದು ಇಟ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಬಾತ್ರೂಮ್ಗೆ ಅಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಅಲ್ಲಿ ಸೇರ್ಕೊಂಡಿದ್ದೀನಿ ಸ್ವಾಮಿ. ನಾನು ಇಲ್ಲಿ 30 ವರ್ಷದಿಂದ ಇದ್ದೀನಿ. ನಾನು ಅಲ್ಲಿದ್ರೂ ಇವರೆಲ್ಲ ಒಂದೊಂದು ಟೈಮ್ಗೆ ಊಟ ತಂದು ಕೊಡ್ತಾರೆ. ನೀನು ನಮ್ಮ ಅಜ್ಜಿ ಇದ್ದಂಗೆ, ನಮ್ಮ ತಾಯಿ ಇದ್ದಂಗೆ, ನೀನು ಮಾತ್ರ ಉಪವಾಸ ಇರಬೇಡ ಅಂತ ಇಲ್ಲಿರೋರು ಎಲ್ಲ ಬಂದು ನನಗೆ ಊಟ ತಂದು ಕೊಡ್ತಾರೆ. ಇವರಿಂದ ನಾನು ಇದ್ದೀನಿ ಸ್ವಾಮಿ. ಆದರೆ ಈ ಜಾಗ ಬಿಟ್ಟು ಬೇರೆ ಜಾಗ ಕೊಡಬೇಡ್ರಿ, ಇದೇ ಜಾಗ ಬೇಕು ಸ್ವಾಮಿ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರವಾಗಿಯೇ ನಾವು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಸರ್, ಸುಪ್ರೀಂ ಕೋರ್ಟ್ ಹೇಳಿದ್ದು ಫುಟ್ಪಾತಲ್ಲಿ ಒತ್ತುವರಿದಾರರನ್ನ ತೆಗೀರಿ ಅಂತ. ಬೀದಿ ವ್ಯಾಪಾರಿಗಳು ಒತ್ತುವರಿದಾರರಲ್ಲ. ಯಾಕೆಂದರೆ ಒಂದೊಂದು ID ಕಾರ್ಡಲ್ಲೂ ಫುಟ್ಪಾತಲ್ಲೇ ವ್ಯಾಪಾರ ಮಾಡ್ಬೋದು ಅಂತಿದೆ. ಎರಡನೇದು, ಬೀದಿ ವ್ಯಾಪಾರಿಗಳ ಕಾನೂನಲ್ಲಿ ತುಂಬ ಸ್ಪಷ್ಟವಾಗಿ ಬೀದಿ ವ್ಯಾಪಾರಿಗಳ ಡೆಫಿನೇಷನಲ್ಲೇ ಫುಟ್ಪಾತ್ ಇದೆ, ವೆಂಡಿಂಗ್ ಝೋನು ಫುಟ್ಪಾತಲ್ಲಿ ಮಾಡ್ಬೋದು ಅಂತಿದೆ. ಮತ್ತು ಇದೇ ಸುಪ್ರೀಂ ಕೋರ್ಟು
ಬೀದಿ ವ್ಯಾಪಾರ ಮೂಲಭೂತ ಹಕ್ಕು. ಬೀದಿ ವ್ಯಾಪಾರಿಗಳ ಮತ್ತು ಪಾದಚಾರಿಗಳ ಹಿತಾಸಕ್ತಿ ಎರಡೂ ಕಾಪಾಡಬೇಕು ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ನಿನ್ನೆಲ್ಲ ನಾವು GBA ಕಮಿಷನರ್ನ ಮೀಟ್ ಮಾಡಿದಾಗ ಏನು ಹೇಳಿದ್ದಾರೆ, ಇಲ್ಲ ನಾವು ಎತ್ತಂಗಡಿ ಮಾಡ್ತಾ ಇಲ್ಲ, ಸ್ಥಳಾಂತರ ಮಾಡಿಸ್ತಾ ಇದೀವಿ, ಬೇರೆ ಕಡೆಗೆ ತೋರಿಸ್ತೀವಿ ಅಂತ. ನೀವು ಕೇಳಿದ್ರೆ ನಮಗೆ ಗೊತ್ತಿಲ್ಲರಿ, ನೀವು ಹೋಗಿ ಕೇಳ್ರಿ, ನಮಗೇನು ಹೇಳಿಲ್ಲ, ನಮಗೆ ನೀವು ಖಾಲಿ ಮಾಡಿಸ್ಬೇಕಷ್ಟೇ, ನಾವು ಬೇರೆ ಜಾಗನೂ ಕೊಡಲ್ಲ, ನೋಟಿಸು ಕೊಡಲ್ಲ ಅಂತಾರೆ. ಇದು ವ್ಯಾಪಾರಿಗಳಿರ್ತಾ ಇರೋದು. ನಮಗೆಲ್ಲರೂ ಕೂಡ ID ಕಾರ್ಡನ್ನು ಕೊಟ್ಟಿದ್ದಾರೆ, ನಾವು ನಿಯಮದ ಪ್ರಕಾರವಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ, ಸ್ಥಳಾಂತರ ಮಾಡ್ತಾ ಇದ್ದೀವಿ ಅಂತೇಳಿ GBA ಮುಖ್ಯ ಆಯುಕ್ತರು ಹೇಳ್ತಾರೆ. ಆದರೆ ಸ್ಥಳಾಂತರ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಸ್ಥಳಾಂತರ ಮಾಡೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯ AWಗಳಿಗೆ ಗೊತ್ತಿಲ್ಲ. ಆ ಕಾರಣದಿಂದಾಗಿ ಯಾವ ರೀತಿಯಾಗಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸೂಕ್ಷ್ಮವಾಗಿ ಅಧಿಕಾರಿಗಳು ಗಮನಿಸಬೇಕಾಗತ್ತೆ. ಕೂಡಲೇ ವ್ಯಾಪಾರಿಗಳಿಗೊಂದು ಸ್ಥಳಾಂತರವನ್ನು ಮಾಡಿ ತೆರವನ್ನು ಮಾಡಿದ್ರೆ ಒಳ್ಳೆಯದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ TV ಬೆಂಗಳೂರು. ಇನ್ನಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ ಒಂದು ಪುಟ್ಟ ವಿರಾಮದ ನಂತರ.